ಬರೇ ಗಾಂಧಿ ತತ್ವ, ಅಂಬೇಡ್ಕರ್ ತತ್ವ, ನಂಜುಂಡಸ್ವಾಮಿ ತತ್ವ ಇದೊಂದ್ ಆಂಗಲ್ನಾಗ ಅದ. ಇಂಚಗೇರಿ ಮಾದೇವಪ್ಪನ ತತ್ವ ಒಳಗ ಬ್ಯಾರೆ ಅದ, ಅದು ಸುಮ್ಮ ಕುಂತದ. ಅದೆಲ್ಲಿ ಮಠ ಅದೊಂದು ದಾರಿ ಬರು ಮಠ ಅದ. ಕ್ರಾಂತಿ ಕಾಯ್ಬೇಕಾಗ್ತದ, ಒಮ್ಮಿಂದೊಮ್ಮೆ ಬರಕ್ ಆಗುದಿಲ್ಲ, ಆಗ್ತದ. ಇಲ್ಲಿ ನಮ್ಮ ಶಾಸಕರು ಕುಂತಾರ, ಮತ್ ಮಾರುತಿ ಅಷ್ಟಿಗೆ ಅವ್ರು ರಾಜಕೀಯ ಮುಖಂಡರದಿರಿ, ನಮ್ಮವ್ರದಿರಿ. ಹೆಂಗಾಗ್ಯದ ಅಂದ್ರ ಈ ಘಟಪ್ರಭಾ ಎಡದಂಡೆ ಬಲದಂಡೆ ಹೆಸರು ಕೇಳಿರಿ ನೀವೆಲ್ಲ? ಕೇಳಿರಿಲ್ಲ? ರೈತರ ಆ ಕೆನಾಲಕ್ ನೀರ್ ಬಿಡ್ತಾರಲ್ಲ, ನೀರ್ ಯಾರ್ದದು? ನಿಮ್ದ ಹೌದಿಲ್ಲ? ಅಷ್ಟಿಗೆ ಅವ್ರ ಸ್ವಲ್ಪ ಲಕ್ಷ ಇರಲ್ಲ ಈ ಕಡೆ. ಆ ಘಟಪ್ರಭಾ ಎಡದಂಡೆ ಬಲದಂಡೆಗೆ ನೀರ್ ಬಿಡ್ತಾರಲ್ಲ, ಆ ನೀರ್ ನಾನಾ ಬಿಟ್ಟ ನಂಗ ನಾನಾ ಮಾಲಕ್ ಆಗಿಬಿಟ್ಟಿನಲ್ಲಿ. ಅರ್ಥ ಆಗಕತ್ತಿಲ್ಲ? ನೀರ ನಂಬುದು ಪ್ರಕೃತಿ ದತ್ತವಾಗಿ ಸರ್ಕಾರದವ್ರ ಮಾಲಕ DC ಮತ್ತು RC ಅವರು, ನೀರಾವರಿ ಇಲಾಖೆಯವರು ಬಿಡ್ಬೇಕದನ್ನ. ನಾನಾ ಬಿಟ್ಟಿನಿ, ನನ್ನ ಮನ್ಯಾಗಿಂದ ಕಂಪೌಂಡ್ ಒಳಗಿಂದ ಕೊಡದಾಗಿನ ನೀರು ಸುರಿವಿ, ನಿಮ್ಗೆ ನೀರು ಬಿಡಾಕತ್ತೇನೆ ಅನ್ನೋ ಲೆಕ್ಕದಾಗ ರಾಜಕಾರಣಿಗಳದಾರ. ಇಲ್ಲ ಆಮೇಲೆ ಬೇಯಕ್ಕೆ ಅದನ್ನ ಅವ್ರಿಗೆ ಹತ್ತಿರ್ತದ, ಅದನ್ನ ಯಾಕೆ ತಲೆ ಕೆಡಿಸ್ಕೊಂತ? ಅಲ್ರಿ, ನಮ್ಮ ನೀರ ನಮ್ಮ ಗೇಟ್ ತೆಗ್ಯಾಕ ಇವ್ರು ಯಾರು ಮಾಲಕ್ರಿ? ಹೆಂಗ್ರಿ ಶಾಸಕರ? ನಾ ಕೇಳು ತಪ್ಪೈತೇನ? ಅಲ್ರಿ, ಘಟಪ್ರಭಾ ಎಡದಂಡೆ ಬಲದಂಡೆ ಮತ್ತ 4 ದಿವಸ ಮುಂದೆ ಹಾಕಿದ್ರ, ಮತ್ತ 4 ದಿವಸ ಮುಂದೆ ಹಾಕಿದ್ರಿ. ಯಾಕ? ಚೋಣಪ್ಪ ಗುರುಜಿ ಹೆಸರು ಕೆಡಬೇಕು, ರೈತರು ನೀರು ಬಿಟ್ಟಿಲ್ಲ ಅಂತ ಹೇಳಿ. ನಾ MLA MP ಮಿನಿಸ್ಟರ್ ಅಲ್ಲ ಹೋಮಾರಾಯ, ನೀವದಿರಿ. ಹೇಳೋದು ಅರ್ಥ ಆಗತ್ತೈತಿ ವಿಷಯ? ಅಲ್ಲ, ಘಟಪ್ರಭಾ ಎಡದಂಡೆ ಬಲದಂಡೆ ಅಂದ್ರ ರೈತರ್ದಿದ ನೀರ ನೀವು ಬಿಡೋದಲ್ಲ, ಅದಕ್ಕೆ RC ಅದಾರ, ನೀರಾವರಿ ಅಧಿಕಾರಿಗಳದಾರ, ಅವ್ರ ಗೇಟ್ ತೆಗಿತಾರ, ಚಾವಿ ತೆಗಿತಾರ. ನಿನ್ನ ಅತಿಕ್ಕಲ್ಲದ ಚಾವಿ. ಹಾ, ಪಗಾರ ಕೊಟ್ಟಾರಲ್ರಿ ಅವ್ರಿಗೆ? ಎಸ್, ಮತ್ ಅವ್ರ ಅದಾರಲ್ಲಿ. ಈಗ ಹೆಂಗಿರ್ಬೇಕಂದ್ರ ಪ್ರಧಾನಿ ಸ್ಥಾನ ಪ್ರಧಾನಿಯನ್ನ ಮಾಡಬೇಕ, ತಲಾಟಿಗೆ ಬರ್ಬಾರ್ದವ. ಯಾಕ್ರಿ? ಮತ್ ಭಯನ ಆಮೇಲೆ ಏನಂತೀರಿ? ಗುರುಗಳು ಬೈತಾರ. ಈಗ ನೋಡ್ರಿಪ್ಪ, ನಿಮಗೆ ಸವಲತ್ತು ಬರಾಕತ್ತೈತಿ. ಈಗ ಸರ್ಕಾರದಿಂದ 2,000 ರೂಪಾಯಿ ಬರಾಕತ್ತೈತಲ್ಲ, ಹೆಣ್ಮಕ್ಳಿಗೆ ತಾಯಂದ್ರಿಗೆ 2,000 ರೂಪಾಯಿ ಬರ್ತದ. ರೇಷನ್ ಫ್ರೀ ಅದ, ಕರೆಂಟ್ ಫ್ರೀ ಅದ. ಸನ್ಮಾನ್ಯ ಸಿದ್ದರಾಮಯ್ಯನವರ ಗ್ಯಾರಂಟಿ ವಿರೋಧಿ ಅಲ್ಲನ? ಈಗ 5 ಅದಾವಲ್ಲ, ಇದಕ್ಕಿನ್ನ 6 ಮಾಡಿ 11 ಕೊಡ್ಲಿ, ಸಪೋರ್ಟ್ ಅದ. ನಾವೇನು ವಿರೋಧಿ ಅಲ್ಲ. ಅದು ಏನ್ರ ಹೇಳಿದ ಕೂಡಲಿ ಫೇಸ್ಬುಕ್ ನಾಗ 4 ಮಂದಿ ಅದಾರ, ಫಸ್ಟ್ ಕ್ಲಾಸ್ ಸಂಜೆ ಮುಂದೆ ಒಂದಿಟ್ಟು ಮುಸ್ರೆ ಹಾಕಿರ್ತಾರ. ಅವ್ರಿಗೆ ಬಟ್ ಅವ್ರದೊಂದ ಫೋಟೋ ಹಾಕೊಂಡಿರ್ತಾರ. ಇದೊಂದ್ ಸ್ವಲ್ಪ ಲಕ್ಷ ಇರ್ಲಿ ನಿಮಗ. ಅವ್ರಿಗೆ ಯಾರು ಕೆಳಗ ಫಾಲೋವರ್ಸ್ ಇರೋದ್ರ, ತಂದೊಂದ ಸತ್ ಫೋಟೋ ಹಾಕೊಂಡಿರ್ತಾನವ. ಹಾ, ಇವ್ರು ವಿರೋಧಿ, ಇವ್ರು ವಿರೋಧಿ, ಅಹಿಂದ ವಿರೋಧಿ, ಅಂತ ವಿರೋಧಿ. ಮತ್ ನಾ ಯಾರು? ನಾನು ಅಹಿಂದನಲ್ಲ. ರಾಜಕಾರಣ ಮಾಡ್ರು, ಧರ್ಮಲೆ ಮಾಡ್ರಿ. ಅದಕ್ಕ ಬಬಲಾದಿ ಸದಾಶಿವ ಮುತ್ಯ ಒಂದು ಕಾಲಜ್ಞಾನ ಬರೆದಿಟ್ಟಾನ. ಮಕ್ಕಳ ಭೂಮಿ ತಲೆ ಮ್ಯಾಗ ನಾ ದೊಡ್ಡ ಅವಧಿನಿ, ಬಹಳ ದೊಡ್ಡ ರಾಜಕಾರಣಿ ಅದೀನಿ, ಶ್ರೀಮಂತ ಅದೀನಿ, ಅಧಿಕಾರ ಐತಿ, ಬಹಳ ದೊಡ್ಡ ಉತ್ತಾರ ಐತಿ ಅಂತ ಮೆರ್ಯಾಕ್ ಹೋಗ್ಬೇಡ್ರಿ. ಮುಂದಿನ ದಿನಮಾನದೊಳಗ ಬಾಯಿಗೆ ಬಾಜಾಳಿ ಹಾಕೊಳ್ಳೋ ಕಾಲ ಬರ್ತದೆ, ಎಚ್ಚರ ಅಂತ ಹೇಳಿದ್ದ. ಇನ್ನೊಂದ್ ಹೇಳಿ, ಬಿದ್ದಿವಂತರು ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹದ್ದು ಕಾಗಿ ಹರಿಕೊಂಡು ತಿನ್ನುವ ದಿನಮಾನಗಳು ಬರ್ತಾವ, ಬಲು ಎಚ್ಚರ. ರೊಕ್ಕದ ಗಡಿಗೆ ಹೊತ್ತು ಇವಾಗ ಬಿಕ್ಕಿ ಬಿಕ್ಕಿ ಎತ್ತಿರು ಮಕ್ಕಳಿರ ಅಂತ ಹೇಳ್ಯದ. ಉಳುವಿ ಚೆನ್ನ ಬಸವಣ್ಣ ಅಂತ ಹೇಳೋಗ್ಯಾನ. ಶಟಸ್ಥಲ ಜ್ಞಾನಿ ಉಳುವಿ ಚೆನ್ನ ಬಸವಣ್ಣ ಕಲಿಯುಗದೊಳಗೆ ಹುಟ್ಟಿ ಬರಾಗ ಜೊಳ್ಳ ಜೊಟ್ಟೆಲ್ಲ ಹಾರುವಾಗಿ ಗಟ್ಟಿ ಕಾಳಷ್ಟ ಉಳಿತಾವಂತ ಹೇಳ್ಯಾನ. ಹುಬ್ಬಳ್ಳಿ ಸಿದ್ದಾಡ್ರು ಇಂಚಗೇರಿ ಮಾದೇವಪ್ಪನ ಆಶೀರ್ವಾದ ಭೂಮಿ ತಲೆ ಮ್ಯಾಗ ಇಲ್ಲೇನು ಕೂತೀವಲ್ಲ, ಕೋವಿಡ್ದಾಗ ಏನು ಆಗಲಾರ್ದ, ನಾವೆಲ್ಲ ಗಟ್ಟಿ ಕಾಳದೀವಿ. ಮತ್ತ ಗಟ್ಟಿ ಕಾಳಲ್ಲಿ ಏನ್ ಮಾಡೋದು? ಘಟಪ್ರಭಾಕ್ ನೀರು ಜಲ್ದಿ ಬಿಟ್ರ ಚೂನಪ್ಪನ ಹೆಸರು ಬರ್ತೈತಿ, ಸತ್ಯಪ್ಪನ ಮಲ್ಲಾಪುರ ಹೆಸರು ಬರ್ತೈತಿ. ಗೇಟ್ ಬಂದ್ ಮಾಡ್ರ, ಗೇಟ್ ಬಂದ್ ಮಾಡ್ರು, ತೆಗಿಯೋ ತಾಕತ್ ಚೂನಪ್ಪಗ ಭಗವಂತ ರೈತರು ಕೊಟ್ಟಾರ. ಇನ್ನು ಮ್ಯಾಗರಿ ರಾಜಕಾರಣ ಮಾಡಬೇಡ್ರಿ ಜಿಲ್ಲಾದಾಗ. ನಿಮ್ ಕ್ಷೇತ್ರಕ್ಕೆ MLA ಅದಿರಿ, ಸಚಿವರು ಅದಿರಿ, ಮತ್ ಇನ್ನೊಬ್ರು ಯಾರೋ ಸಚಿವರು ಅದಾರ ನಮ್ ಜಿಲ್ಲಾದಾಗ, ಹೌದಲ್ರಿ? ಸ್ವಲ್ಪ ರಾಜಕಾರಣ ಕಡಿಮೆ, ನೆನಪು ಮಾಡುತ್ತ ಬರ್ರಿ ಸ್ವಲ್ಪ. ಹೌದು, ಯಾರವ್ರ ಹೆಸರು? ಲಕ್ಷ್ಮಿ ಹೆಬ್ಬಾಳ್ಕರ್. ನನಗ್ ಸ್ವಲ್ಪ ಗೊತ್ತಿರ್ಲಿಲ್ಲ. ಅಂದ್ರೆ ಗುರ್ಲಾಪುರಕ್ಕೆ ಬರ್ಲಾರ್ದವ್ರ ಹೆಸರು ನೆನಪಿಲ್ಲ, ನನಗ್ ತಪ್ಪು ತಿಳ್ಕೊಬೇಡ್ರಿ. ಆ ಟೈಮ್ದಾಗ ತಮ್ಮ ಪಾಕಿಸ್ತಾನದಾಗ ಯುದ್ಧ ಇತ್ತು, ಇವ್ರು ಹೋಗಿದ್ರಲ್ಲಿ.
ನನಗೂ ಮಾಹಿತಿ ಅಷ್ಟು ಬಂದದ ಅಷ್ಟ ನಿನಗೆ ಹೇಳೋಣ, ಉಳಿಕಿದ್ ನನಗೆ ಗೊತ್ತಿಲ್ಲ. ವೈಯಕ್ತಿಕ ಯಾರ್ದು ಹೆಸರು ತಗೊಳಂಗಿಲ್ಲ. ಬರ್ಲಿಲ್ಲ ಅವ್ರ ಅಂದ್ರ ಬೆಳಗಾಂದಿಂದ ನಿನ್ನೆ ಹೇಳಿನ, ಬೆಳಗಾಂದಿಂದ ಗುರ್ಲಾಪುರ್ ಕ್ರಾಸ್ 4500 ಕಿಲೋಮೀಟರ್ ಅದ. ಅಂದ್ರೆ ಬರ್ಲಾಕ್ ಹತ್ತೇನ ಅವಾಗ ನಮ್ಗೆ ಹೋರಾಟ ಮುಗಿದಿತ್ತು, ಲೇಟ್ ಆಯ್ತು ಅವ್ರಿಗೆ. ಇಷ್ಟ ಹಿಂಗಾಗ್ಯದ ನಮ್ದು ರಾಜಕಾರಣ. ಮತ್ತೇನ್ ಮಾಡುದದ? ಇನ್ನೊಂದು ಹೇಳಕತ್ತೀನಲ್ಲ, ಈ ಗ್ಯಾರಂಟಿ 5 ಕೊಟ್ರು, ಅದಕ್ಕೆ ಕೊಟ್ರು, ಇದು ಕೊಟ್ರು, ರೊಕ್ಕ ಬಂತು, ಸವಲತ್ತು ಬಂತು, ಸರ್ಕಾರದಿಂದ ಸಹಾಯಧನ ಬಂತು. ಯಾರು ತಪ್ಪು ತಿಳಿಬೇಡ್ರಿ. ಸನ್ಮಾನ್ಯ ಸಿದ್ದರಾಮಯ್ಯನ ಆದಿಯಾಗಿ ಯಾರ್ಯಾರು ಅವ್ರ ಮನ್ಯಾಗಿನ ತೆಂಗಿನಕಾಯಿ ಮಾರಿ ರೊಕ್ಕ ಕೊಟ್ಟಾರ ನಮಗ? ಅವ್ರ ಕಬ್ಬಿನ ಬಿಲ್ ಮಾರಿ ಅಂದ್ರೆ ನಮಗ್ ರೊಕ್ಕ ಕೊಟ್ಟಾರ? ನಾವು ಕಟ್ಟಿದ ಟ್ಯಾಕ್ಸ್ ಅದ, ನಾವು ಕಟ್ಟಿದ ಟ್ಯಾಕ್ಸ್, ನಮ್ಮ ರೊಕ್ಕ, ನಮ್ಮ ತೆರಿಗೆನ ವಾಪಸ್ ನಮಗ ಬರ್ಲಿಕ್ಕತ್ತದ. ನೀವೇನ್ ತಿಳ್ಕೊಂಡಿರಿ? ಸರ್ಕಾರದ 5 ಸವಲತ್ತು ಬರಕತ್ತವ, 6 ಬರಕತ್ತವ. ನಾವ್ ಯಾವ ವಿರೋಧಿನಲ್ಲ. ಇನ್ನೊಂದು 11 ಕೂಡ ಹೇಳಕತ್ತೀವಿ. ಈ ಕಡೆ ಗೊಬ್ಬರಕ್ಕೆ 700-800 ರೂಪಾಯಿ ರೇಟ್ ಹೆಚ್ಚು ಮಾಡ್ಯಾರಿಲ್ರಿ? ಈ ಕಡೆ ಬರ್ತದ, ಈ ಕಡೆ ಹೊಂಟದ. ಹಾ, ಈಗ ಎಲ್ಲಾರು ಕುಂತೀರ, ಸುಮ್ ಹಂಗ ಕೇಳ್ತೀನಿ. ಇಲ್ಲೆಲ್ಲ ಅಪಗೋಳದಾರ ಅಂತ ಕೇಳ್ತೀನಿ, ಅದು ಬಿಟ್ಟಿನಿ ನೀಡದ. ಈಗ ಮುಂದಿನ ವಿಧಾನಸೌಧ ಸುವರ್ಣಸೌಧದೊಳಗ ನಮ್ ಶಾಸಕರು ಎಲ್ಲಾ ಇರ್ತಾರ, ಅವ್ರನ್ನು ಕರ್ಕೊಳ್ಳು. ಇಲ್ಲಿಂದ ಪಾದಯಾತ್ರೆ ಮಾಡೋಣ, ಹುಕ್ಕೇರಿ ಅಂತ ಬರ್ತೀರಿ ಎಲ್ಲಾರು? ಎದಕ್ಕಂತ ಹೇಳಿಲ್ಲಲ್ಲ ನೀನು, ಸೊಮ್ ಎತ್ತಿ ಬಿಡು. ನಾವ್ ಹಿಂಗಾಗೆ ಇಲ್ಲಿ ಕೂತೀವಿ. ಎದಕ್ಕಂತ ಹೇಳೇ ಇಲ್ಲ. ಎದಕ್ ಹೇಳ? ಸಂಪೂರ್ಣ ಕರ್ನಾಟಕದೊಳಗ ಭಾರ ಸಾರಾಯಿ ಬಂದ್ ಆಗ್ಬೇಕಂತ ಮಾಡ್ಬೇಕಂತ. ಕೈ ಎತ್ತರ ನೋಡೋಣ. ಈ ಕಡೆ ಯಾಕೋ ಕೆಲವು ಮಂದಿ ಎತ್ತವಾರಲ್ಲ. ಶಾಸಕರ ಈಗ ಕೇಳಕತ್ತಿರ ಕೈ ಎತ್ತಾರ. ಅವ್ರ ಸಂಜೆಗ್ ಪ್ರವಚನಕ್ಕೆ ಹೋಗಿರ್ತಾರ, ಅಪ್ಪಗಳಿಗೆ ಗೊತ್ತ ಕೇಳ್ಬೇಕಾರೆ 7:30 ಮ್ಯಾಗ ಎತ್ತರ ಒಬ್ರು ಎತ್ತದಿಲ್ಲ ಇವ್ರ. ಈಗ ಸೋಮ ಅಗ್ದಿ ಕಡಕಲೆ ಬಂದಾರ ಅವ್ರು. ನೋವು ಹಾಕಿ ನೀರ್ ಹಾಕಿ ಅಗ್ದಿ ಆರಾಮ್ ಬಂದಾರ ಅಂದಾಗ ಚೋಳಪ್ಪ ನಾವು ಕ್ಲಿಯರ್ ಕಾಣಕತ್ತೀವಿ, ಕೈ ಎತ್ತಾರ ಅವ್ರ. 7:30 ಮುಂದೆ ಒಬ್ರು ಎತ್ತದಿಲ್ರಿ ಇವ್ರ. ಎಲ್ಲ ಇರ್ಲಿ ಅಡ್ರ, ಆಯ್ತು. ಒಮ್ಮೆ ಕಡಿಮೆ ಆಗಂಗಿಲ್ಲ, ಆದ್ರೂ ಜನ ಜಾಗೃತ ಆದ್ರೆ ಎಲ್ಲ ಆಗ್ತದ. ಇರ್ಲಿ, ಮತ್ತ ಎಲ್ಲರೂ ಬಂದಾರ ಮಾತಾಡ್ಲಿ. ನಮ್ಮ ಇವ್ರು ಮಾತಾಡ್ತಾರ ಈಗ, ಕನ್ನಡ ಮತ್ತು ಮರಾಠಿ ಮಿಶ್ರಿತ ರಾಜು ಪವಾರ್ ಅವರು, ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜು ಪವಾರ್ ಅವ್ರ ಹೋರಾಟವನ್ನು ಉದ್ದೇಶಿಸಿ ಮಾತನಾಡ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀವಿ. ಈ ಹುಕ್ಕೇರಿ ತಾಲೂಕನ ನೇರ ಸಂಬಂಧಿ ಹೋರಾಟ ಸಲುವಾಗಿ ನಮ್ಮ ಶಶಿಕಾಂತ್ ಪಡಸಲಿಗೆ ಗುರುಗಳ ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಮತ್ತು ನಮ್ಮ ಸ್ವಾಮಿಗಳ ಲೇ ಶಾಸಕರಿ, ಯಾಕಂದ್ರೆ ನಮಗೂ ಕನ್ನಡ ಮಾತಾಡಕ ಬರಂಗಿಲ್ಲ, ನಾವು ನಿಪ್ಪಾನಿಗೆ ಇರ್ತಾರೋ ಮಾತಾಡಕ ಪ್ರಯತ್ನ ಮಾಡ್ತಾವ. ಏನ್ ತಪ್ಪೈತ್ರಿ ಸಮಸ್ಯೆ? ನಾವು ನಿಮಗೆ ಪೈಲ ನಾವು ರೈತರಿಗೆ ಮತ್ತು ನಮ್ಮ ತಾಯಿಗೆ ಪ್ರಶ್ನೆ ಕೇಳ್ತೇನೆ, ನೀವು ಯಾಕೆ ಕುಂತಿದೀವಿ ಅಂತ. ಈಗ ಯಾಕೆ ಕುಂತಿದೀವಿ? ಎಟ್ಟರ ಸಲುವಾಗಿ ಹೋರಾಟ. ಮತ್ತು ನೀವು ಯಾವ್ಯಾವ ನಿಮ್ ಕಡೆ ಶಾಸಕರು ಬರ್ತಾರು, ಸಂಸದರು ಬರ್ತಾರು, ಆ ಟೈಮ್ನಾಗ 30 ಕೇಳಿ. ಮತ್ತು ನಿಮಗೂ ನಾಚಿಕೆ ಬರಬೇಕು, ಇವ್ರಿಗೆ ನಾಚಿಕೆ ಬರಬೇಕು. ನೀವು ಹೇಳಿ, ಓಟ್ ಹಾಕೋರು ನಾಚಿಕೆ ಬರಬೇಕು, ತಗೊಳ್ಳೋರ್ಗು ಬೇಕು. ನೀವು ಹೇಳಿ, ಯಾರಿಗೆ ನಾಚಿಕೆ ಬರಬೇಕು? ಮತ್ತು ನಿಮಗೂ ನಾಚಿಕೆ ಬರ್ತಿತ್ತು? ನಾವು ನಿಮ್ಗೂ ಹೆಂಗ ಮಾತಾಡ್ತಾ ಅಂದ್ರೆ ನೀವು ತಪ್ಪು ತಿಳ್ಕೊಬೇಡ್ರಿ. ನಿಮ್ಗೂ ಏನಾಗಿತ್ತು ಗೊತ್ತಾಯ್ತು? ಇದು ಲೋಕಸಭಾ ನಿವಡ್ಣುಕ್ ಆಗಿತ್ತು. ಹಿಂದ ಲೋಕಸಭಾ ನಿವಡ್ಣುಕ್ ಆಗಿತ್ತನ್ರಿ. ಒಬ್ಬ ಬಿಜೆಪಿ ಕ್ಯಾಂಡಿಡೇಟ್, ಒಬ್ಬ ಕಾಂಗ್ರೆಸ್ ಕ್ಯಾಂಡಿಡೇಟ್. ನಾವು ನಿಪಾನಿ ಮತಕ್ಷೇತ್ರ ನಿಮ್ದು ನಮ್ದು ಒಂದಾಯ್ತು. ನಾವು ಓಟ್ ಹಾಕಿದೀವಿ, ನೀವು ಓಟ್ ಹಾಕಿದ್ವಿ. ಗುರುಗಳು ಹೇಳ್ಯಾರ ನಮ್ಗೂ. ಲೋಕಸಭಾ ಇಲೆಕ್ಷನ್ ಎಷ್ಟು ವರ್ಷ ಆಗಿತ್ತು? 1 ವರ್ಷ ಆಗಿತ್ತು ಇಲೆಕ್ಷನ್ ಆಗೋಣ. 1 ವರ್ಷ ಆಗಿದ್ದಾನೆ ಇಲ್ರಿ. ಒಂದ ಕಾಂಗ್ರೆಸ್ ಕ್ಯಾಂಡಿಡೇಟ್, ಒಂದ ಬಿಜೆಪಿ ಕ್ಯಾಂಡಿಡೇಟ್. ಸತ್ಯಪ್ಪನ ಬರೋಬರ್ ಐತನ್ರಿ. ನಾವು ನೀವು ಬಿಜೆಪಿ ಬರ್ಲೇಬೇಕು ಜಗಳ ಮಾಡ್ಯಾರು, ಕಾಂಗ್ರೆಸ್ ಬರ್ಲೇಬೇಕು ಜಗಳ ಮಾಡ್ಯಾರು. ನಾವು ನೀವು ಕಲ್ಲು ಹೊಡ್ಯಾರು, ಇವ್ರ ಮನೆ ಮುಂದ ನಾವು ಕಲ್ಲು ಹೊಡ್ಯಾರು, ಇವ್ರ ಮನೆ ಮುಂದೆ ನಾವು ಕಲ್ಲು ಹೊಡ್ಯಾರ. ಕಾರ್ಯಕರ್ತರು ರೈತರು ಬರೋಬರ್ ಐತಂದ್ರೆ ಖರೇನೈತೆ ಸುಳ್ಳ? ಎತ್ತರ ಸಲುವಾಗಿ ನಮ್ ಬಿಜೆಪಿ ಬರ್ಲೇಬೇಕು, ನೀವು ಕಾಂಗ್ರೆಸ್ ಬರ್ಲೇಬೇಕು. ಜಗಳ ಯಾರ್ಯಾರ್ದು ಆಯ್ತು? ಜಗಳ ಆಗಿದ್ದಾನೆ.
ಒಂದು ವರ್ಷ ಆಗನೋ ಜಿಲ್ಲಾ ಬ್ಯಾಂಕ್ ನಿವಡ್ಣುಕು ಯಾರು ಹೊಂದಾಣಿಕೆ ಆಗು ಹೇಳ್ರಿ. ಜಗಳ ಮಾಡೋರು ನಾವು, ನೀವು ಜಗಳ ಮಾಡೋರು ನಾವು, ನಿಮಗೂ ನಾಚಿಕೆ ಬರ್ಬೇಕು. ಇವ್ರಿಗೆ ಯಾರು ಒಬ್ಬರ ಪ್ರಶ್ನೆ ಕೇಳಾರು, ಒಬ್ಬರ ನೀವು ಕೈ ಮೇಲ್ಬೇಕ್ರಿ. ಒಬ್ಬರ ಪ್ರಶ್ನೆ ಕೇಳೋರು ಜಿಲ್ಲಾ ಬ್ಯಾಂಕ್ ಇಲೆಕ್ಷನ್ ಆಗು ನಾವು ನೀವು ಮೀಟಿಂಗ್ ತಗೋಣ ಆಯ್ತಪ್ಪ, ಬಿಜೆಪಿ ಕಾಂಗ್ರೆಸ್ ನಾವು ಹೊಂದಾಣಿಕೆ ಆಗಿದ್ದು. ಒಬ್ಬರ ಪ್ರಶ್ನೆ ಕೇಳರು ನೋಡ್ರಿ, ನೀವು ಅಧಿಕಾರ ಸಲುವಾಗಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಹೊಂದಾಣಿಕೆ ಆಗ್ತಿತ್ತು. ಇಲ್ಲಿ 30-20 ಊರಿಗೆ ನೀರು ಕೂಡಾಕ ನೀವು ಹೊಂದಾಣಿಕೆ ಆಗ್ರಿ, ಮೋರ್ಚಾ ಮಾಡುದು ಜರೂರತೆ ಏನಾಯ್ತು? ನಾವು ರಾಜಕೀಯ ಮಂದಿಗೆ ಪ್ರಶ್ನೆ ಕೇಳ್ತು. ನೀವು ಅಧಿಕಾರ ಸಲುವಾಗಿ ಹೊಂದಾಣಿಕೆ ಆಗ್ತಿದ್ರಿ, ಆಗ್ತಿದ್ದಾನೆ ಇಲ್ಲ. ಒಬ್ಬರೇ ನೀವು ಶಾಸಕರು ಇರ್ಲಿ, ಸಂಸದರು ಇರ್ಲಿ, ನೀವು ದಿಲ್ಲಿನ್ಯಾಗ ಒಳಗ ಪ್ರಶ್ನೆ ಕೇಳ್ರಿ. ಹುಕ್ಕೇರಿ ತಾಲೂಕಿನ್ಯಾಗ ಡ್ಯಾಮ್ ಐತ್ರಿ, ಅಲ್ಲೇ ನಮ್ಮ ಯಾರು ಡಿ ಕೆ ಶಿವಕುಮಾರ್ ಎಷ್ಟು ದೂರ ಐತ್ರಿ ನೀರ್ ತಗೋತಾರ? ಎಷ್ಟು ಕಿಲೋಮೀಟರ್ ಐತ್ರಿ? 150 ಕಿಲೋಮೀಟರ್ ಡಿ ಕೆ ಶಿವಕುಮಾರ್ ಅಲ್ಲಿಂದ ನೀರ್ ತಗೊಂಡ ಎಷ್ಟು ತಲಿ ಚಂದ ಐತ್ ನೋಡ್ರಿ, ಹುಷಾರ್ ಬುದ್ಧಿ ಐತ್ ನೋಡ್ರಿ. ಮತ್ತು ನೀವು ನಿರಾಕರಿಸ್ತಾರ, ನಮ್ಗೂ ನೀರಿಲ್ಲ. ನಮ್ದು ನಿಮ್ದು ಪರಿಸ್ಥಿತಿ ಹಂಗಾಯ್ತು ಗೊತ್ತಾಯ್ತು ನಿಮ್ಗೂ ಹೇಳ್ತೇನ್ರಿ, ಕೇಳ್ರಿ. ಎಲ್ಲ ನಾವು ಊರದ್ದು ಎಷ್ಟು ಡ್ಯಾಮ್ ಎಷ್ಟು ಕಿಲೋಮೀಟರ್ ಐತಿ ದೂರ, ಜಾಸ್ತಿ ಹೆಚ್ಚು ಕಡಿಮೆ ರೀ. 20-30 ಸಮೀಪ ನಾವು ಹೋಗಿದ್ವಿ. ಅಲ್ಲಿ ಹೆಬ್ಬಾಳಿ ಇದು ಏನ್ ನೀರು ಸಮೀಪ ಐತ್ರಿ. 100 ಫುಟ್ 1000 ಫುಟ್ ಐತೆ ನೀರ. 1 ನಿಮಿಷ ತಡಿ ಸಾಹೇಬ್ರು, ನೋಡ್ರಿ ನಾವು ಭಾಳ ಸಾಹೇಬ್ ನೋಡಿದಿರಿ, ನೀವು ಸುಮ್ಕೊಂಡ್ರಿ, ನೀವು ಆರಾಮಿರಿ. ನಾವು ನಿಮಗೆ ಒಂದು ಉದಾಹರಣೆ ಹೇಳ್ತಾರೆ, ಯಾಕಂದ್ರೆ ಭಾಷೆ ನಮಗೂ ಚಳಿ ಮಾತಾಡಕ್ ಬರಂಗಿಲ್ಲ, ನೀವು ತಪ್ಪು ತಿಳ್ಕೊಬೇಡ್ರಿ. ಏನ್ ಧೋಬಿ ಅಂತಾರ ಪರೀಕ್ಷನ್ಯಾಗ, ಅರಿವಿ ತೊಳ್ತಾರ ಯಾರಂತಾರ ನಿಮ್ ಕಡೆ ಕನ್ನಡನ್ಯಾಗ? ಧೋಬಿ ಅಂತಾರ ಅಂದ್ರೆ ಇದು ಮೇ ಏಪ್ರಿಲ್ ತಿಂಗಳನ್ಯಾಗ ಧೋಬಿ ಅರಿವಿ ತೊಳತನ್ರಿ. ಅರಿವಿ ತೊಳನ ಏನಂತಾರ ಇವ್ರಿಗೆ? ನೀರ್ ಬೇಕಂದ್ರ ಏನಂತಾರ ಶಿವಾನಂದ್ ಸರ್? ತಾಣ್ಲಾಗ್ಲಿಕ್ಕೆ ಏನಂತಾರ ಕನ್ನಡನ್ಯಾಗ? ಇಲ್ರಿ, ನೀರಾಡಿಕೆ. ಯಾಕಂದ್ರೆ ನಮ್ಗೂ ಕನ್ನಡ ಸ್ವಲ್ಪ ಮಾತಾಡಕ್ ಬರಂಗಿಲ್ಲ. ಧೋಬಿಗೆ ನೀರಾಡಿಕೆ ಬರ್ತಾರ. ಧೋಬಿ ಎಲ್ಲಿ ಇರ್ತಾರ? ಅರಿವಿಯಲ್ಲಿ ತುಳ್ತಾರ. ಏನ್ ನೀರು ಕುಡಾಕ್ ನಡ್ದಿತ್ರಿ? ಯಾಕಂದ್ರ ಆಜು ಬಾಜುಕು 1 ಕಿಲೋಮೀಟರ್ 2 ಕಿಲೋಮೀಟರ್ ಅಲ್ಲಿ ಹೋಗ್ತಾರ. ಯಾಕಂದ್ರ ಇದು ಅಲ್ಲಿ ನದಿಗೆ ಈ ನೀರು ಕುಡಾಕ್ ನಡೆಯಂಗಿಲ್ಲ. ಧೋಬಿಗೆ ನೀರ್ ಬೇಕಂತಾರ ಸಾಯ್ತಾರ. ನಮ್ದು ಹಂಗ ಪರಿಸ್ಥಿತಿ. ನೀರ್ ಇದ್ದ ನಮ್ಗೂ ನೀರಿಲ್ಲ. ಏನ್ ನಾವ್ ಮಾತಾಡ್ತೇವೆ ಅರ್ಥ ಆಗ್ತದ ನಿಮ್ಗ? ನೀರಿಗಿದ್ರೆ ಧೋಬಿ ಸಲುವಾಗಿ ನಿಮ್ದು ಪರಿಸ್ಥಿತಿ ಐತೆ. ನೀರ್ ನೋಡೋದು ಕುಂದ್ರುದು, ನೀರ್ ಬೇಕು. ನಮ್ ರೈತರದು ಏನ್ ಸಮಸ್ಯೆ ಆಯ್ತು? 10-12 ತಾಸು ಕರೆಂಟ್ ಬೇಕು. ಕರೆಂಟ್ ಇಂದ್ರ ನೀರ್ ಬೇಕು. ನೋಡ್ರಿ, ನಮ್ದು ನಿಮ್ದು ಏನೈತ್ರಿ? ಸಕ್ಕರೆ ಕಾರ್ಖಾನೆ ಇವ್ರದ, ಪೆಟ್ರೋಲ್ ಪಂಪ್ ಇವ್ರದ, ಕೊಡೋದು ಬಾರ್ ಅಂಗಡಿ ಇವ್ರದ, ಸ್ಕೂಲ್ ಕಾಲೇಜ್ ಇವ್ರದ, ಬಡ್ಡಿ ಬ್ಯಾಂಕ್ ಅದು ಇವ್ರದ. ನಮ್ದು ನಿಮ್ದು ಏನಾಯ್ತು? 1000 ಫುಟ್ ಪೈಪ್ ಲೈನು, 1 ಬಾವಿ, 2-3 ನೀರಿಲ್ಲ, ಅದು ಬೋರ್. ಜಾಸ್ತಿ ಹೆಚ್ಚು ಕಡಿಮೆ ಏನಾಗಿತ್ತು ಗೊತ್ತಾಯ್ತು? ಒಂದು ಬಂದ್ ಬಿದ್ದಿತ್ತು ಗಾಡಿ 4 ವೀಲರ್. ಯಾವಾಗ 10 ವರ್ಷ ಹಿಂದುದು ಸೆಕೆಂಡ್ ಹ್ಯಾಂಡ್ ಗಾಡಿ ಯಾವಾಗ ಹೊರಗೆ ತಗೋತ ಢಕ್ಲಾಸು ಚಾಲು ಮಾಡುದು. ಏನಾಯ್ತು ನಮ್ ಕಡೆ? ಮತ್ತು ನಾವು ಜೈ ಅನ್ನೋದು ಇವ್ರದು. ನಮ್ಮ ಅಣ್ಣಗಳದು ಸಕ್ಕರೆ ಕಾರ್ಖಾನೆ 3 ಆಯ್ತು. ಇವ್ರಂತಾರ ನಮ್ಮ ಅಣ್ಣಗಳದು 100 ಬ್ಯಾಂಕ್ ಆಯ್ತು. ತಪ್ಪು ತಿಳ್ಕೊಬೇಡ್ರಿ, ಶಾಸಕರ ಅಣ್ಣಗಳಂತ್ರ ಎಲ್ಲಾರೇ ಅಂತಾರ. ನಮ್ ಭಾಷಾದರ ಸ್ವಲ್ಪ ಇದು ನಿಪಾನ್ಯಾಗಿರ್ತಾರ. ಯಾಕಂದ್ರೆ ಎಷ್ಟು ರಾಜ್ಯನಾಗ 228 ಶಾಸಕರು ಆಯ್ತು. ನೀವು ಒಬ್ಬ ಇಲ್ಲ, ನೀವು ಸನ್ಮಾನ ಆಯ್ತು ನಿಮ್ ಬದಲ. ಎಷ್ಟು 24 ಆಯ್ತನ್ರಿ. ಮತ್ತು ನೀವು ಒಬ್ಬರಿಗೆ ಇಲ್ರಿ ಸರ್, ಎಲ್ಲಾ ರಾಜ್ಯ ಒಳಗೆ ನಾವು ಮಾತಾಡ್ತೀರಿ ಏನ್ರಿ ನೀವು? ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಅಂದ್ರ ಬಹಳ ರಾಜ್ಯ ಎಲ್ಲಾ ದೇಶ ಒಳಗ ದ್ವಾರದ ಜಿಲ್ಲಾ. 18 ಶಾಸಕಿದ್ರು, 2 MLC, 2 ಶಾಸಕ ಮತ್ತು 2 ರಾಜ್ಯಸಭಾ ಸದಸ್ಯರು. MP ರಾಜ್ಯಸಭಾ ಸದಸ್ಯ ಅಂದ್ರೆ MP ಅಂತಾರನ್ರಿ. ನೋಡ್ರಿ, ಎಷ್ಟು
ಒಂದು ಮನ್ಯಾಗ 4-5 MLA, 1 MP, 1 ಮಿನಿಸ್ಟರು, 2 ಶಾಸಕರು, 1 ಮಿನಿಸ್ಟರು, MLC. ಮತ್ತು ನಮ್ಮ ಮನ್ಯಾಗ ಗ್ರಾಮ ಪಂಚಾಯತ್ ನಿವಡ್ನಾಗ ನಿಂದ್ರದಾಯ್ತು ಅಣ್ಣಗಳಿಗೆ 1-2-3 ತಿಂಗಳಿಗೆ ಹೋಯ್ತ್ರಿ. ನಿಮ್ದು ಸಮಸ್ಯೆ ಐತ್ರಿ, ನೀವು ಬ್ಯಾಡ ಅಂತಾರ. ಯಾಕಂದ್ರೆ ನೀವು ಮಾತಾಡ್ತಾರ ಜಾಸ್ತಿ. ಗ್ರಾಮ ಪಂಚಾಯತ್ ಸದಸ್ಯ ಹೆಂಗ್ ಬೇಕು? ಎದ್ರೆ ಕೊಂಡ್ರು. ಸೊಸೈಟಿ ಯಾರ ಕೈಯಾಕೈತ್ರು? ಇವ್ರೇನು 1 ಲಕ್ಷ ಕೊಡುದಾಯ್ತ್ರಿ. ಇವ್ರಿಗೆ ಪೈಲಾ ಇವ್ರ ಕಡೆ ಹೋಗ್ಬೇಕು, ಸಾಂಕ್ಷನ್ ಮಾಡ್ರಿ ಅಂತ. ಏನಾಯ್ತ್ರಿ ನಮ್ ಕೈಯಾಗ, ನಿಮ್ ಕೈಯಾಗ? ಇಲೆಕ್ಷನ್ ಟೈಮ್ನಾಗ ಇವ್ರು 1,000 ಕೊಡ್ತಾರು, 1 ಚಿಕನ್ ಕೊಡ್ತಾರು, 1 ಕ್ವಾರ್ಟರ್ ಕೊಡ್ತಾರು. ನಿಮ್ದು ನಮ್ದು ವಿಷಯ ಮುಗಿತ್. 1,000 ರೂಪಾಯಿ ಬಿಜೆಪಿದವ್ರು 1,000 ಕೊಡ್ತಾರೆ, ಇವ್ರು 1,500 ಕೊಡ್ತಾರು. ಇವ್ರು 1 ಸಾದಾ ಕ್ವಾರ್ಟರ್ ಕೊಡ್ತಾರು, ಇವ್ರು ಚಿಕನ್ ಕೊಡ್ತಾರು, ಮಟನ್ ಕೊಡ್ತಾರು. ನೀವು 15 ದಿವಸ 1 ತಿಂಗಳ ಜಯ ಅನ್ನೋ ಅಂತಾರೆ. ನೀರ್ ಯಾಕೆ ಕೊಡ್ತಾರ ನಿಮ್ಗೂ? ಮತ್ತು ನೀವು ಕೇಳಕ್ ಹೋಗ್ರ ನಿಮ್ಗೆ ಕೇಳ್ತಾರೆ, ಪುಕ್ಕಟ್ ಓಟ್ ಹಾಕಿಗೆ ನಮ್ಗೆ 100 ಕೋಟಿ ಖರ್ಚು ಬಂದಿದ್ದು ಎಲ್ಲಿಂದ ತಗೋಣ? ಇವ್ರದೇ ಏನ್ ತಪ್ಪಿಲ್ಲ. ನೀವು ಜಾಗರೂಕ ಆಗ್ಬೇಕು, ರೈತರ ಜಾಗರೂಕ ಆಗ್ಬೇಕು. ಯಾಕಂದ್ರು ಹೆಣ್ಮಕ್ಳು ಮಹಿಳಾ ಮಂಡಳ ಜಾಗರೂಕ ಆಗ್ಯಾನು, ನೀವು ಜಾಗರೂಕ ಆಗಿಲ್ಲ. ಯಾಕಂದ್ರೆ ಗುರುಗಳು ಹೇಳ್ಯಾರು 6 ತಕ್ ನೀವು ಜಾಗರೂಕ ಇರ್ತಾರು. 7 ಮಂದ ನೀವು ಜೈ ಆಗ್ಲಿ ಚಾಲೂನ. 7 ಆಗ್ಯಾನ ಗುರುಗಳು ಅಂತಾರ, ನೀವು ಸರಿ ಅಂಗಡಿ ಬಂದ್ ಮಾಡ್ರಿ, ನಿಮ್ ಮೇಲೆ ಮೊರ್ಚಾ ಬರ್ತಾರ. ಅವ್ರಿಗೆ ಯಾಕೆ ಬಂದ್ ಮಾಡಿದ ಅಂದ್ರ, ಯಾಕಂದ್ರೆ ಗುರುವಾರಿ ಸಂಖ್ಯೆ ನಮ್ ರೈತರು ಜಾಸ್ತಿ ಐತಿ. ನೋಡ್ರಿ, ಒಂದರೇ ಉದಾಹರಣೆ ಕೊಡ್ರಿ. ಮೊನ್ನೆ ಮೋದಿ ಹೇಳ್ಯಾರ, ಮೋದಿ ಮಾತು ಹೇಳ್ಯಾರು, ನಾವು ಟಿವಿನಾಗ ನೋಡಿದಿವ್ರಿ. ಎಂದು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯ್ತು, ಗಾಡಿ ಕಡಿಮೆ ಮಾಡಂತ. ಆಯ್ತು, ಚಲೋ ಆಯ್ತು, ಗಾಡಿ ಕಡಿಮೆ ಮಾಡ್ಬೇಕಂತ. ಎಣ್ಣೆ ಕಮ್ಮಿ ಹಾಕಂತಾರ, ಅಡಿಗೆಗೂ ಎಣ್ಣೆ ಕಮ್ಮಿ ಹಾಕಂತಾರ. ಮತ್ತು ಏನೇನು ಹೇಳ್ಯಾರು? ಬಂಗಾರ ತಗೋಬೇಡ ಅಂತಾರ. ಇದು ಅಧಿಕ ತಿಂಗಳ ಚಲೋ ಐತೆ, ನಿಮ್ದು ಚಲೋ ಐತೆ, ಬಂಗಾರ ತಗೋಬೇಡ ಅಂತಾರ ಹೇಳ್ಯಾರು. ನಿಮ್ ಹಳ್ಯಾಗ ತಗೋದೆ ಅಂದ್ರಿ, ಹಳ್ಯಾ ನಿಮ್ ಕಡೆ ಬರ್ತಾರ ಅಂತ ಹೇಳ್ರಿ ಮೋದಿ ಹೇಳ್ಯಾರ ನಮ್ಗ ಅಂತ. ಅರ್ಥ ಆಗ್ತದ? ನಾವ್ ಏನಂತಾರ, ಅಧಿಕ ಮಾಸ ಏನಂತಾರ ಕನ್ನಡನ್ಯಾಗ? ಅಧಿಕ ಮಾಸ ಅಂತಾರ. ನಿಮ್ ಕಡೆ ಮೋದಿ ಹೇಳ್ಯಾರು ಬಂಗಾರ ತಗೋಬೇಡ್ರಿ ಅಂತ. ನಿಮ್ ಹಯ ಬಂದ್ರೆ ಹೇಳ್ರಿ ಮೋದಿ ಹೇಳ್ಯಾರೋ ಬಂಗಾರ ತಗೋದಿಲ್ಲ ಅಂತ. ಬರೋಬೈತನ್ರಿ? ಇದು ನೋಡ್ರಿ, ನೀವು ದೇಶದ ಪ್ರಧಾನಿ ನಮ್ಗೂ ಏನ್ ಹೇಳ್ಯಾರು? ಒಟ್ಟು 100 ದಿವಸ ನಮ್ಗೂ ಕೊಡ್ರಿ ಅಂತಾರೆ ಹೇಳ್ಯಾರು. ಎಷ್ಟು ಕೊಡ್ರಿ ಅಂತಾರೆ ಹೇಳ್ಯಾರು? 100 ದಿವಸ ಕೊಡ್ರಿ. 15 ಲಕ್ಷ ನಿಮ್ ಖಾತೆ ಮ್ಯಾಗ ಕೊಡ್ತ್ಯಾರು. ಹೊರಗಿನ ದೇಶದವ್ರು ನಮ್ ಎಲ್ಲಾ ಬ್ಲಾಕ್ ಮನಿ ತಗೊಂಡು ಬರ್ತಾರೋ. ಎಷ್ಟು ವರ್ಷ ಕೊಟ್ಟಾರ ಇವ್ರ ಕಡೆ? ಎಷ್ಟು ವರ್ಷ? 15 ವರ್ಷ ಕೊಟ್ಟಾರೋ. ನಿಮ್ಮಂತಾರು ಏನಂತಾರು? ಮತ್ತೊಂದು 15 ವರ್ಷ ಕೊಡ್ರಿ ಅಂತಾರ. ಎಲ್ಲ ಮಾರಿದ್ವು. ಪೆಟ್ರೋಲ್ ಪಂಪ್ ಮಾರ್ಯಾರು, ಕಂಪನಿ ಮಾರ್ಯಾರು, ಬ್ಯಾಂಕ್ ಮಾರ್ಯಾರು. 1,60,000 ಕೋಟಿ ಎಲ್ಲಾರ್ಗೆ ಮನ್ನಾ ಮಾಡ್ಯಾರು. ಎಲ್ಲಾ ಮಾರ್ಯಾರು. 1,60,000 ಕೋಟಿ ಎಲ್ಲ ಎಷ್ಟು ಮಂದಿಗೆ ಮಾರ್ಯಾರ ಗೊತ್ತಾಯ್ತು? 6-7 ಮಂದಿಗೆ. ನೀರವ್ ಮೋದಿ, ಮಲ್ಯ ಮತ್ತ ರೈತರಿಗೆ 50,000 40,000 ನಾವು ಸಾಲ ಮನ್ನಾ ಮಾಡ್ರಿ ಅಂತಾರ. ಕೇಳಕ್ ತಯಾರಿಲ್ಲ. 4-5 ಮಂದಿಗೆ 1,60,000 ಕೋಟಿ ಮನ್ನಾ ಮಾಡ್ಯಾರ. ಮತ್ತ ನಮ್ಮ ರೈತ ಬೇಡಿಕೆ ಏನಾಯ್ತು? ರೈತರಿಗೆ ಸಾಲ ಮನ್ನಾ ಮಾಡ್ರಿ. ನಿನ್ನೆ ನಮ್ ಕಡೆ ಒಬ್ಬ ಬಂದಾರ ಅಂದ್ರ, ನಮ್ಗೂ ಬಾಡಿಗೆನ ರೂಮ್ ಬೇಕಂತ. ತೈರಿ ಕೇಳ್ರಿ, ಒಂದು ಬಾಡಿಗೆನ ರೂಮ್ ಬೇಕಂತಾರ. ಮತ್ತ ಮಾಲೀಕರು ಇವ್ರಿಗೆ ಕೇಳ್ಯಾರು, ನೀವು ಜೋಡ್ಪೈ ಅಂದ್ರ ಕಪ್ಪಲ್ ಅಂತಾರ. ಕಪ್ಪಲ್ ಗಂಡ ಹೆಂಡ್ತಿ ಅಂದ್ರ ನಿಮ್ಗೂ ರೂಮ್ ಕೊಡ್ತಾರ, ಬಾಡಿಗೆ ರೂಮ್. ಗಂಡ ಹೆಂಡತಿ ಇದ್ರ ನಮ್ಗೆ ಬಾಡಿಗೆ ರೂಮ್ ಕೊಡ್ತಾರ. ನಾನ್ ವಿಚಾರ ಮಾಡಿದ್ರಿ, ಒಬ್ಬರಿಗೆ ಯಾಕೆ ಕೊಡಿಲ್ಲ? ಇಲ್ರಿ, ಒಬ್ಬ ಇದ್ರು ಸರಿ ಇರಲ್ಲ, ಮನೆಗೆ ನುಕ್ಸಾನ್ ಮಾಡ್ತಾರಂತ್ರ. ಗಂಡ ಹೆಂಡ್ತಿ ಇವ್ರಿಗೆ ಇದ್ರ ನಿಮ್ಗೂ ಬಾಡಿಗೆ ರೂಮ್ ಕೊಡ್ತಾರ. ನೀವು ವಿಚಾರ ಮಾಡ್ಲೇಬೇಕು. ರೂಮ್ ಕೊಡಕಾಯ್ತು ಮಾಲೀಕರು ಕೇಳ್ತಾರು, ಗಂಡ ಹೆಂಡ್ತಿ ಅಂದ್ರು ರೂಮ್ ಕೊಡ್ತಾರು. ಎಲ್ಲಾ ದೇಶಕ್ಕೆ ಯಾಕೆ ಕೊಟ್ಟಾರು? ನೋಡ್ರಿ, ವಿಚಾರ ಮಾಡಿ. ನಿಮ್ಗೆ ಅರ್ಥ ಆಗಿಲ್ಲ ಬಹುಶಃ, ಚಪ್ಪಾಳಿ ಹೊಡ್ಲಿಲ್ಲ. ಮೋದಿಗೆ ದೇಶಕ್ಕೆ ಯಾಕೆ ಕೊಟ್ಟಾರು? ಯಾಕಂದ್ರೆ ಇವ್ರಿಗೆ ಹೆಂಡತಿ ಇಲ್ಲ, ತಮ್ಮ ಇಲ್ಲ, ಅಣ್ಣ ಇಲ್ಲ. ಬಾಡಿಗೆ ರೂಮ್ ಕೊಡುದೈತ್ರಿ ಮಂದಿ ಕೇಳ್ತಾರು. ಗಂಡ ಹೆಂಡತಿ ಐತ್ರು ರೂಮ್ ಕೊಡ್ತಾರಂದ್ರೆ. ನಾನು ಮೋದಿ ವಿರೋಧಿ ಇಲ್ಲ. ನಮ್ದು ಕಾಂಗ್ರೆಸ್ದು ಏನ್ ಸಂಬಂಧ ಇಲ್ಲ. ಸಿದ್ದರಾಮಯ್ಯ ಏನ್ ಮಾಡ್ಯಾರ ನಿಮ್ಗೂ ಈಗ ಹೇಳ್ತಾನು. ಹೋದ ವರ್ಷ ಏನಾಗಿತ್ತು? ಬೊಮ್ಮಾಯಿ ಸರ್ಕಾರ ಇದು.
ಬೊಮ್ಮಾಯಿ ಸರ್ಕಾರ ಇದೊಂದು ಬಿಜೆಪಿ ಸರ್ಕಾರ. ಬಿಜೆಪಿ ಸರ್ಕಾರ ಚಲೋ ಇಲ್ಲ, ರೈತರ ವಿರೋಧ ಇಲ್ಲ. ಇಂತ ಏನ ಮಾಡ್ಯಾರು ಸಿದ್ದರಾಮಯ್ಯ? ಪಾದಯಾತ್ರಾ ಮಾಡ್ಯಾರು. ಗೊತ್ತಾಯ್ತು ನಿಮ್ಗೂ? ಪಾದಯಾತ್ರಾ ಮಾಡ್ಯಾರು. ಎತ್ತರ ಸಲುವಾಗಿ ಬಿಜೆಪಿ ಸರ್ಕಾರ ರೈತರ ವಿರೋಧ ಸರ್ಕಾರ, ಭ್ರಷ್ಟಾಚಾರ ಸರ್ಕಾರ. ಸಿದ್ದರಾಮಯ್ಯ ಪಾದಯಾತ್ರೆ ಮಾಡ್ಯಾರ ನೋಡ್ರಿ. ಮತ್ತು ನಾವು ನಿಮ್ಗೂ ಏನಾಗಿತ್ತು, ಆಯ್ತಪ್ಪ ಸಿದ್ದರಾಮಯ್ಯ ಚಲೋ ಆಗ್ತಾನ, ನಾವೇನ್ ಮಾಡಿದ್ರಿ? ಈಗ ಕಾಂಗ್ರೆಸ್ ಓಟ್ ಹಾಕ್ಯಾರು. ಓಟ್ ಹಾಕ್ಯಾರೇನಿಲ್ಲ? ಈಗ ಸರ್ಕಾರ ಯಾರ್ದು ಆಯ್ತು? ಕಾಂಗ್ರೆಸ್. ಇದು ಕಾಂಗ್ರೆಸ್ ಸರ್ಕಾರ ಇದ್ದಾನು ಈಗ ಹೆಂಗ್ ಚಲೋ ಆಯ್ತು ಗೊತ್ತಾಯ್ತು? ಯಡಿಯೂರಪ್ಪನ ಮಗ ರಾಜ್ಯಾಧ್ಯಕ್ಷ ಯಾರು? ವಿಜೇಂದ್ರ ಪಾದಯಾತ್ರೆ ಮಾಡ್ಯಾಕ ಚಾಲು ಮಾಡ್ಯಾರು. ಏನು? ಸಿದ್ದರಾಮಯ್ಯ ಚಲೋ ಇಲ್ಲ, ಕಾಂಗ್ರೆಸ್ ಸರ್ಕಾರ ರೈತರ ವಿರೋಧ, ಬೆಲೆ ಜಾಸ್ತಿ ಆಯ್ತು, ಏನೇನು ಚಾಲು ಆಯ್ತು. ಒಬ್ಬರ ಹುಕ್ಕೇರಿ ಹಿಡ್ಕೋತ್ ನಿಪ್ಪಾಣಿ ಹಿಡ್ಕೋತ ರಾಜ್ಯ ಒಳಗ ನಮ್ಮ ಹುಕ್ಕೇರಿಗೂ ನೀರು ಬೇಕು, ನಿಪ್ಪಾಣಿಗೆ ನೀರು ಬೇಕು, ಕರೆಂಟ್ ಬೇಕು, ರಾಜ್ಯದ್ದು ಜಿಲ್ಲಾದು ಎಲ್ಲಾರ ಕಡೆ ಒಬ್ಬರ ಶಾಸಕ ಪಾದಯಾತ್ರೆ ಮಾಡೋರು ಕೇಳ್ರಿ. ರೈತರ ಪರವಾಗಿ ಒಬ್ಬರ ಶಾಸಕ ಇರ್ಲಿ, ಸಂಸದ ಇರ್ಲಿ, ರೈತರದ್ದು ಕರೆಂಟ್ ಬೇಕು, ಸಾಲ ಮನ್ನಾ ಆಗ್ಲೇಬೇಕು, ಸೋಯಾಬೀನ್ಗೆ ರೇಟ್ ಬೇಕು, ಕಬ್ಬಿನ ರೇಟ್ ಬೇಕು, ಒಬ್ಬರ ಶಾಸಕ ಸಂಸದ್ ಪಾದಯಾತ್ರೆ ಮಾಡೋರು ಕೇಳ್ರಿ. ಯಾಕೆ ಮಾಡ್ಲಿಲ್ಲ ಅಂದ್ರ ಇವ್ರ ಅಧಿಕಾರ ಸಲುವಾಗಿ. ಯಾಕಂದ್ರೆ ಒಳಗಿನ ಇವ್ರು ಎಲ್ಲ ಹೊಂದಾಣಿಕೆ ಐತಿ. ಸಟ್ಟಿಂಗ್ ಸರ್ಕಾರ. ಕಾಂಗ್ರೆಸ್ ಬಿಜೆಪಿ ವಿರೋಧಿ ಇಲ್ಲ, ನೀವು ವಿಚಾರ ಮಾಡ್ರಿ. ಯಾಕಂದ್ರೆ ಸಟ್ಟಿಂಗ್ ಸರ್ಕಾರ ಅಂದ್ರ ಇವ್ರು ನೋಡ್ರಿ, ಎಲ್ಲಾ ಕಾಂಗ್ರೆಸ್ ಇವ್ರ ಮೇಲೆ ಇವ್ರು ಟೀಕೆ ಮಾಡ್ತಾರ, ಇವ್ರ ಮೇಲೆ ಇವ್ರು ಟೀಕೆ ಮಾಡ್ತಾರ. ಇವ್ರ ಪಕ್ಷ ಇವ್ರು ಎಲ್ಲಾರ್ಗೂ ಸಕ್ಕರೆ ಕಾರ್ಖಾನೆ ಆಯ್ತು, ಆಯ್ತಾನಿಲ್ಲ? ಇವ್ರು ಕಾಂಗ್ರೆಸ್ ದ್ವಾರ 3,000 ಕೊಟ್ಟಾರು, ಇವ್ರ ಬಿಜೆಪಿ ದಾರ ಆಯ್ತಪ್ಪ ನಾವು 3,500 ಮಾಡ್ತಾರೆ. ಯಾರ್ದು ಒಬ್ಬರ ಅಂದರು? ಅಲ್ಲೇ ಬೆಂಗಳೂರಿನಾಗ ಕೂತ ಬೆಳಗಾವಿ ಜಿಲ್ಲೆನಾಗ 28 ಸಕ್ಕರೆ ಕಾರ್ಖಾನೆ ಆಯ್ತು, 28 ಸಕ್ಕರೆ ಮಾಲೀಕ ಆಯ್ತು. ಇವ್ರು ಹೊಂದಾಣಿಕೆ ಆಗ್ತಿತ್ತು. ಆಯ್ತಪ್ಪ 3,001 ರೂಪಾಯಿ ನೀವು ಕೊಡ್ಬೇಡ್ರಿ, ನಾವು ಕೊಡಲ್ಲ, ಆಯ್ತು, ಮುಗಿತು ವಿಷಯ. ದಿವಸ ಇವ್ರ ಮೇಲೆ ಟೀಕೆ ಮಾಡ್ತಾರೆ, ಇವ್ರ ಮೇಲೆ ಟೀಕೆ ಮಾಡ್ತಾರ. ಬೆಂಗಳೂರಿನಾಗ ಕೂತ ಒಂದ ಗಲಾಸ್ನ್ಯಾಗ ಚಾ ಅಂತಾರ. ನೀವು ಬೇರೆ ಅರ್ಥ ತಗೋಬೇಡ. ನೀವು ವಿಚಾರ ಮಾಡ್ಲೇಬೇಕು. ಹೋರಾಟ ಮಾಡೋದು ಪರಿಸ್ಥಿತಿ ನಮ್ಮ ಮೇಲೆ ಯಾಕೆ ಬಂದಿತ್ತು? ನೀವು ಓಟ್ ಹಾಕಿರೇನಿಲ್ಲ. ಕಾಂಗ್ರೆಸ್ ಓಟ್ ಹಾಕಿದ್ವಿ, ಬಿಜೆಪಿ ಓಟ್ ಹಾಕಿದ್ವಿ, ಜೆಡಿಎಸ್ ಗೆ ಓಟ್ ಹಾಕಿದ್ವಿ. ಓಟ್ ಹಾಕಿದ್ವಿನಿಲ್ಲ. ಮತ್ತು ಯಾರಿಗೆ ಕೇಳ್ಬೇಕು? ಅವ್ರನ್ನ ಕೇಳ್ಬೇಕಂದ್ರೆ ಇವ್ರದ ಗಾಡಿ ಫುಕ್ಕಟ್ ಆಯ್ತು, PF ಫುಕ್ಕಟ್ ಆಯ್ತು, ಎಲ್ಲ ಫುಕ್ಕಟ್ ಆಯ್ತು. ನಮ್ದು ನಿಮ್ದು ಏನಾಯ್ತು? ಮಳಿ ಬಂದ್ರು ನಮ್ದು ಪೀಕ್ ಹೋಯ್ತು, ಜಾಸ್ತಿ ಆಗೋನು ಪೀಕ್ ಹೋಯ್ತು, ಜಾಸ್ತಿ ಬಿಸಿಲಾಗನು ಪೀಕ್ ಹೋಯ್ತು. ನಮ್ದು ನಿಮ್ದು ಏನಾಯ್ತು? ಕಾಯಿ ಪಲ್ಯ ಮಾರೋನು ರೇಟ್ ಇಲ್ಲ. ಇವ್ರದ ಮಾಜಿ ಆಗ ನನ್ನ ಪೆನ್ಷನ್ ಚಾಲು 2 ಲಕ್ಷ ಪ್ರತಿ ತಿಂಗಳು, ಎಲ್ಲ ಕೂಡಿ 2 ಲಕ್ಷ ಪ್ರತಿ ತಿಂಗಳು ಬರ್ತಾರೆ. ಎಲ್ಲ 2 ಲಕ್ಷ, 2 ಲಕ್ಷ. ಗಾಡಿಗೆ ಫುಕ್ಕಟ, ಬಾಡಿ ಫುಕ್ಕಟ, ವಿಮಾನ ಫುಕ್ಕಟ, ಬಸ್ ಫುಕ್ಕಟ, ಎಲ್ಲ ಫುಕ್ಕಟ. ಅದೇ ದವಾಖಾನೆ ಫುಕ್ಕಟ. ನಮಗೂ ನಿಮ್ಗೂ ಏನಾಯ್ತು? ಮತ್ತು ಇದು ನೋಡ್ರಿ, ಶಾಸಕ ಸಾಹೇಬ್ರು ನೀವು ಒಬ್ಬರಿಗೆ ಇಲ್ಲ, ನಿಮ್ ಕಡೆ ನಮ್ ಕಡೆ ಇಲ್ಲ, ಫೋಟೋ ತಗೋರಿ. ಆಯ್ತು, ರಾಜು ಪವಾರ್ ಬಾಳ ಮಾತಾಡ ಅನ್ಬೇಡ್ರಿ, ಯಾಕಂದ್ರೆ ನೀವು ಒಬ್ಬರ ಸಲುವಾಗಿ ನಾವು ಮಾತಾಡಲ್ಲ. ಎಲ್ಲಾರು ಪರಿಸ್ಥಿತಿ ವಸ್ತುಸ್ಥಿತಿ ಹೇಳ್ತಾನೆ ಸರ್. ನೋಡ್ರಿ, ಎಲ್ಲಾ ವಿರೋಧ ಆಗಿದ್ರಿ. ಎಲ್ಲಾ ನೋಡ್ರಿ, ಒಂದು ವಿಧಾನಸಭಾ ಇಲ್ರಿ, ಸಂಸದ್ ಇಲ್ರಿ. ಒಬ್ಬರ ಶಾಸಕರ ಆಯ್ತಪ್ಪ ನಮ್ಗೂ ಪೆನ್ಷನ್ ಬೇಡ, ಗಾಡಿ ಬೇಡ, ಎಲ್ಲ ನಾವು ಫುಕಟ್ ಕೆಲಸ ಜನರು ಸೇವೆ ಮಾಡ್ತಾರ. ಒಬ್ಬರ ಅಂತಾರ, ವಿರೋಧ ಮಾಡ್ತಾರ. IPS ಟಿಕೆಟ್ ಕೇಳ್ತಾರ, ಟಿಕೆಟ್ ಏನ್ರಿ ಬೇಕಾದ್ ಕೇಳಿ. ನಾವೇನಂತಾರ, ಒಬ್ಬರ ಶಾಸಕರು ಇರ್ಲಿ, ಸಂಸದ ಇರ್ಲಿ, ಒಬ್ಬರ ವಿಧಾನಸೌಧದ ಆಯ್ತಪ್ಪ ನಮ್ಗೂ ಗಾಡಿ ಬೇಡ, ಪೆನ್ಷನ್ ಬೇಡ, ಏನು ಬೇಡ, ನಾವು ಜನರ ಸೇವಕರ, ನಮ್ದು ಆಸ್ತಿ ಜಾಸ್ತಿ ಆಯ್ತು, ನಮ್ಗೂ ಬೇಡ. ಒಬ್ಬರ ಅಂತಾರ? ನಾವು ನಿಮ್ಗೂ ಯಾಕೆ ಹೇಳಕತ್ತನ್ರಿ, ನಾವು ನೀವು ಜಾಗರೂಕ ಆಗ್ಬೇಕ. ಯಾಕಂದ್ರು ಇಲೆಕ್ಷನ್ ರಾಜಕಾರಣ ಏನ್ ಮಾಡ್ತಾರ ಇವ್ರು ಮಾಡ್ಲಿ. ಯಾಕಂದ್ರೆ ಇವ್ರು ಮಾಡೋದು ಯಾವಾಗ ರಾಜಕಾರಣ ಅಧಿಕಾರ ಸಲುವಾಗಿ, ಯಾವಾಗ ಹೊಂದಾಣಿಕೆ ಆಗ್ತತಿ, ಯಾವಾಗ ವಿರೋಧ ಆಗ್ತೈತಿ, ಆಗ್ಲಿ. ಇವ್ರ ಬದಲ್ ನಮ್ದು ಏನು ವಿರೋಧ ಇಲ್ಲ. ನಾವು ನಿಮ್ಗೆ ಏನ್ ಹೇಳ್ತಾರ ನೋಡ್ರಿ, ನಿಮ್ಮ ಹೊಲಿಗ ನೀರು ಬೇಕು. ಯಾಕಂದ್ರೆ ನೀರಾಗಾನು ನಿಮ್ದು ನಮ್ದು ರೈತರದು ವಕೀಲ ಆಗ್ತಾತು, ಡಾಕ್ಟರ್ ಆಗ್ತೈತಿ, ಇಂಜಿನಿಯರ್ ಆಗ್ತಿತ್ತು, ನಮ್ ಚಲೋ ಮನಿ ಕಟ್ಟಕ್ ಸಾಧ್ಯ ಆಗ್ತೈತ್ರಿ, ಚಲೋ ದೊಡ್ಡ ಗಾಡಿ ತಗೊಳಕ್ ಬರ್ತೈತ್ರಿ. ಇದ ನಮ್ಗೆ ಎಲ್ಲಾ ಇಚ್ಛಾ ಪೂರ್ಣ ಆಗ್ತೈತಿ. ಅದರ ಸಲುವಾಗಿ ನಾವು ನೀವು ಒಂದಾಗಬೇಕು. ಬೇಕಾಯ್ತನ್ರಿ? ನಾವು ಏನ ಜಾಸ್ತಿ ಕನ್ನಡ ಮಾತಾಡಕ್ ನಮ್ಗೂ ಬರಂಗಿಲ್ಲ. ನಾವು ಪ್ರಯತ್ನ ಮಾಡಿದೀವಿ ಕನ್ನಡ ಮಾತಾಡೋದು. ಏನ್ ತಪ್ಪಿದ್ರು
ಕ್ಷಮಿಸ್ರಿ. ಏನ ಸರಿ ಇದ್ರು ಕರೆಕ್ಟ್ ಇದ್ರು ಗುರುಗಳು ಕೊಟ್ಟಾರ ಅನ್ಕೋರಿ. ನಮ್ಮ ಊರು ಗುರುಗಳ ಮತ್ತು ಮ್ಯಾಗಿನ ಒಂದ್ ಗುರುಗಳ ಐತ್ರಿ, ಇವ್ರ ಬಾಯಿಲಿ ಬಂದಾರ ಅಂತ ತಿಳ್ಕೊರಿ. ಏನ್ ತಪ್ಪಿದ್ರು ವಾಪಸ್ ಕೊಡ್ರಿ, ನಾವು ರಿಪೇರಿ ಮಾಡ್ತೀರಿ. ರಿಪೇರಿ ಮಾಡೋಣ ಮುಂದಿನ ಸಲ ನಾವು ಬರ್ತಾನೋ. ಯಾವಾಗ ನಮ್ಗೆ ನೀರ್ ಬರುದ ಯಾರು ಅಧಿಕಾರಿ ಇರ್ಲಿ ಉಸ್ತುವಾರಿ ಇರ್ಲಿ ಯಾರು ನಮ್ಗೂ ಬರತ್ ಕೊಡ್ತಾರೋ ಈ ಟೈಮ್ನಾಗ ಈ ಊರಾನ ನೀರ್ ಚಾಲು ಮಾಡ್ತಾರ. ಈ ಸಲುವಾಗಿ ನಾವು ಹೋರಾಟ ಹಿಂದ್ ತಪ್ಪನು. ನಾವು ನಿಮ್ಗೆ ಒಂದ್ ಮಾತು ಮುಗಿಸ್ತೇನೆ. ಎಲ್ಲರಿಗೆ ನಮಸ್ಕಾರ. ಜೈ